ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಭೀಮನ ಅಮಾವಾಸ್ಯೆ ವ್ರತ ಹೇಗೆ ಬಂತು, ಆವತ್ತಿನ ದಿನ ಯಾರನ್ನು ಪೂಜಿಸಲಾಗುತ್ತೆ, ಏಕೆ ಈ ಭೀಮನ ಅಮಾವಾಸ್ಯೆ ವ್ರತವನ್ನು ಮಾಡಬೇಕು ಅಂತೆಲ್ಲ ತಿಳ್ಕೊಳ್ಳೋಣ. ಭೀಮನ ಅಮಾವಾಸ್ಯೆ ಹೇಗೆ ಬಂತು ಅನ್ನೋದನ್ನು ಮೊದಲು ತಿಳಿಸ್ಕೊಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಭೀಮನ ಅಮಾವಾಸ್ಯೆ ಹೇಗೆ ಬಂತು ಅಂತ ಹೇಳ್ತೀನಿ ನೋಡಿ. ಅಮಾವಾಸ್ಯೆ ದಿನವೂ ಒಂದು ವ್ರತವನ್ನು ಮಾಡಿದ್ದೀವಿ ಅಂತ ಅಂದರೆ ಅಮಾವಾಸ್ಯೆ ಎಷ್ಟು ಶಕ್ತಿಶಾಲಿ ದಿನ ಅಂತ ಅರ್ಥ ಮಾಡ್ಕೊಳ್ಳಿ. ಈ ಆಷಾಢ ಮಾಸದ ಕೊನೆಯಲ್ಲಿ ಬರುವಂತಹ ಈ ಅಮಾವಾಸ್ಯೆಯ ದಿವಸ ಬಹಳ ವಿಶೇಷವಾಗಿ ಬರುವಂತಹ ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತದಲ್ಲಿ ಮನೆಯಲ್ಲಿ ಇರುವಂತಹ ಗಂಡಸರಿಗೆ ಆಯುಷ್ ವೃದ್ಧಿಯಾಗುವಂತಹ ವ್ರತವಾಗಿರುತ್ತೆ. ಭೀಮನ ಅಮಾವಾಸ್ಯೆಗೆ ಒಂದು ಪೌರಾಣಿಕ ಹಿನ್ನೆಲೆ ಇದೆ. ಅದು ಏನಪ್ಪ ಅಂದರೆ, ಒಬ್ಬ ರಾಜನಿಗೆ ಒಬ್ಬ ಮಗನಿರ್ತಾನೆ. ಆ ರಾಜಕುಮಾರನ ಮಗ ತುಂಬ ಯೋಗ್ಯನಾದಂಥವನು, ಹಾಗೆ ದೇಶದ ಬಗ್ಗೆ ಪ್ರಜೆಗಳ ಬಗ್ಗೆ ತುಂಬ ಕಾಳಜಿಯನ್ನು ಹೊಂದಿರುವಂಥನು, ಹಾಗೆ ತುಂಬ ವಿದ್ಯಾವಂತನು, ಬುದ್ಧಿವಂತನು, ಸದ್ಗುಣ ಸಂಪನ್ನನಾಗಿರುತ್ತಾನೆ. ಈ ರಾಜಕುಮಾರ ಇದಕ್ಕಿದ್ದಂತೆ ಸಾವನ್ನಪ್ಪುತ್ತಾನೆ. ಆ ರಾಜಕುಮಾರನಿಗೆ ಇನ್ನೂ ಮದುವೆಯಾಗಿರುವುದಿಲ್ಲ. ಹಾಗೆ ರಾಜಕುಮಾರ ರಾಜ್ಯಭಾರ ಮಾಡುವುದನ್ನು ನೋಡಿರಲಿಲ್ಲ. ಎಲ್ಲರಿಗೂ ಅವರವರ ಮಕ್ಕಳ ಏಳಿಗೆಯನ್ನು ನೋಡೋದು ಎಲ್ಲ ತಂದೆ ತಾಯಿಗಳ ಕನಸಾಗಿರುತ್ತೆ. ಹಾಗಾಗಿ ರಾಜ ಮಗನು ಯಾವುದೇ ಸುಖ ಸಂತೋಷಗಳನ್ನು ನೋಡಲಿಲ್ಲ. ಹಾಗಾಗಿ ರಾಜ ರಾಣಿ ಇಬ್ಬರು ಯೋಚನೆ ಮಾಡಿಕೊಂಡು ಆ ಶವಕ್ಕಾದರೂ ಮದುವೆಯನ್ನು ಮಾಡಿ ಕಣ್ತುಂಬಿಕೊಳ್ಳಬೇಕು ಅಂತ ಯೋಚನೆ ಮಾಡಿದ್ರು. ಆದರೆ ಶವಕ್ಕೆ ಯಾರು ತಾನೇ ಹೆಣ್ಣನ್ನು ಕೊಡ್ತಾರೆ? ಹೆಣ್ಣನ್ನು ಯಾರಾದರೂ ಹೆಣ್ಣು ಮಕ್ಕಳು ನನ್ನ ಮಗನನ್ನು ಮದುವೆ ಆದರೆ ರಾಜ್ಯಭಾರವೆಲ್ಲ ನಿಮಗೆ ಕೊಡ್ತೀನಿ, ನನ್ನ ಮಗನ ಯಾವುದೇ ಸುಖ ಸಂತೋಷಗಳನ್ನು ನಾನು ನೋಡಿದ್ದಿಲ್ಲ, ನನ್ನ ಮಗನ ಶವಕ್ಕಾದರೂ ಮದುವೆ ಮಾಡಿ ಸಂತೋಷ ಪಡ್ತೀವಿ ಅಂತೆಲ್ಲ ಕೇಳ್ಕೊಳ್ತಾರೆ. ಏನೇ ಹೇಳಿದ್ರು ಯಾರು ಕೂಡ ಒಪ್ಕೊಳ್ಳೋದಿಲ್ಲ. ಆಗ ಒಬ್ಬ ಬ್ರಾಹ್ಮಣ ತುಂಬ ಕಡು ಬಡವ, ಅವರಿಗೆ 5 ಜನ ಹೆಣ್ಮಕ್ಳಿರ್ತಾರೆ, 6 ಜನ ಗಂಡ್ಮಕ್ಳಿರ್ತಾರೆ. ಒಂದೊತ್ತು ತಿಂದರೆ ಇನ್ನೊಂದೊತ್ತಿಗೆ ಇರೋದಿಲ್ಲ. ಇಂತಹ ಸಂದರ್ಭದಲ್ಲಿ 5 ಜನ ಹೆಣ್ಣು ಮಕ್ಕಳಲ್ಲಿ ಯಾರಾದರೂ ಒಬ್ಬರು ನನ್ನ ಮಗನ ಶವವನ್ನು ಮದುವೆಯಾಗಿ ನಿಮಗೆ ಎಲ್ಲ ಸವಲತ್ತುಗಳನ್ನು ಒದಗಿಸಿಕೊಡ್ತೀನಿ ಅಂತ ಹೇಳ್ತಾನೆ. ಆದರೆ ಬಡ ಬ್ರಾಹ್ಮಣ ಇಲ್ಲ, ಆಗಲ್ಲ ಅಂತ ಹೇಳ್ತಾನೆ. ಆಗ ಕೊನೆಯಲ್ಲಿ ಕೊನೆ ಮಗಳು ಒಪ್ಪಿಕೊಳ್ತಾಳೆ. ನಾನು ಇದಕ್ಕೆ ಒಪ್ಪಿಕೊಂಡರೆ ಮನೆಯವರೆಲ್ಲ ಚೆನ್ನಾಗಿ ಇರ್ತಾರೆ ಅಂತ ಸ್ಮಶಾನದಲ್ಲಿ ಶವವನ್ನು ಮದುವೆ ಮಾಡ್ತಾರೆ. ಅವತ್ತಿನ ದಿನ ಅಮಾವಾಸ್ಯೆ ಆಗಿರುತ್ತೆ. ಮದುವೆ ಮಾಡಿ ತಮ್ಮ ಕೆಲಸ ಆಯಿತು ಅಂತ ಎಲ್ಲರೂ ಹೊರಟು ಹೋಗ್ತಾರೆ. ಆ ಸಣ್ಣ ಹುಡುಗಿ ಸ್ಮಶಾನದಲ್ಲಿ ಕಾಡ್ಗತ್ತಲು, ಗೂಬೆಗಳೆಲ್ಲ ಕೂಗುತ್ತಾ ಇರುತ್ತವೆ, ಮೃಗಗಳೆಲ್ಲ ಭಯಾನಕವಾಗಿ ಕೂಗ್ತಾ ಇರುತ್ತವೆ. ಭಯಭೀತಳಾಗಿ ಪರಮೇಶ್ವರನನ್ನ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾಳೆ. ಆಗ ಪಾರ್ವತಿ ಪರಮೇಶ್ವರರು ಇಷ್ಟು ಚಿಕ್ಕ ಹುಡುಗಿ ಸಂಕಟದಲ್ಲಿದ್ದಾಳೆ ಎಂದು ಪ್ರತ್ಯಕ್ಷರಾಗಿ ಪಾರ್ವತಿ ಮಾತೆ ಒಂದು ಸಣ್ಣ ವ್ರತವನ್ನ ಹೇಳ್ತೀನಿ, ನೀನು ಮಾಡು, ನಿನ್ನ ಗಂಡ ನಿನಗೆ ಸಿಗುತ್ತಾನೆ, ಅಂದರೆ ಬದುಕಿ ಬರುತ್ತಾನೆ, ಆಯುಷು ವೃದ್ಧಿ ಆಗುತ್ತೆ, ಅವನು ಬದುಕಿ ಬರ್ತಾನೆ ಅಂತ ಹೇಳ್ತಾರೆ. ಆಗ ಆ ಹುಡುಗಿ ಪಾರ್ವತಿ ಮಾತೆ ಹೇಳಿದಂತೆ ವ್ರತವನ್ನ ಮಾಡ್ತಾ ಮಣ್ಣಿನಲ್ಲಿ 2 ದೀಪಗಳನ್ನು ಮಾಡಿಕೊಂಡು ಗಿಡಗಳಿಂದ ಬರುವಂತಹ ಹಾಲನ್ನು ತಂದು ಹಾಕಿ, ಗಿಡದ ನಾರಿನಿಂದ ಬತ್ತಿಯನ್ನು ಮಾಡಿ, ಒಣಗಿದ ಎಲೆಗಳನ್ನು ಹಾಕಿ ಅವುಗಳನ್ನು ಫಲಪುಷ್ಪಗಳ ಎಂದೇ ಭಾವಿಸಿ ಭಕ್ತಿಯಿಂದ 2 ದೀಪಗಳಿಗೆ ಪೂಜೆಯನ್ನು ಮಾಡಿದಾಗ ಪರಮೇಶ್ವರ ಅವಳಿಗೆ ಆಶೀರ್ವಾದವನ್ನು ಮಾಡುತ್ತಾರೆ. ನಿನ್ನ ಪತಿಗೆ ಆಯುಷು ಬರುತ್ತೆ, ಪುನರ್ಜನ್ಮವನ್ನು ಪಡೆಯುತ್ತಾನೆ ಅಂತ ಆಶೀರ್ವಾದ ಮಾಡುತ್ತಾರೆ. ಆಗ ವ್ಯಕ್ತಿ ಮತ್ತೆ ಪುನಃ ಬದುಕಿ ಬರುತ್ತಾನೆ. ಅಷ್ಟೇ ಅಲ್ಲದೆ ಆ ಸ್ಮಶಾನದಲ್ಲಿಯೇ ಒಂದು ಅರಮನೆಯೇ ಸೃಷ್ಟಿಯಾಗುತ್ತದೆ. ಅವರಿಬ್ಬರು ಅಲ್ಲಿ ಚೆನ್ನಾಗಿ ಇರ್ತಾರೆ. ಆಗ ರಾಜ ರಾಣಿ ಎಲ್ಲರೂ ಬಂದು ತುಂಬ ಸಂತೋಷ ಪಡುತ್ತಾರೆ. ಇನ್ನು ಮುಖ್ಯವಾಗಿ ಈ ವ್ರತ ಮಾಡುವ ಉದ್ದೇಶ ಏನಪ್ಪ ಅಂದರೆ, ಮನೆಯಲ್ಲಿರುವ ಗಂಡಸರ ಆಯುಷು, ಆರೋಗ್ಯ, ಅಭಿವೃದ್ಧಿ ಹೆಚ್ಚಾಗುತ್ತೆ. ಹಾಗೆ ಮೃತ್ಯುದೋಷ ಏನಾದರೂ ಇದ್ದರೆ ಅದು ಕೂಡ ಈ ವ್ರತವನ್ನು ಮಾಡುವುದರಿಂದ ಪರಿಹಾರ ಆಗುತ್ತೆ. ಮದುವೆ ಆದಂತಹ ಎಲ್ಲ ಹೆಣ್ಣು ಮಕ್ಕಳು ಈ ವ್ರತವನ್ನು ಮಾಡಿ, ಇನ್ನು ಮದುವೆ ಆದಂತಹ ಹೆಣ್ಣು ಮಕ್ಕಳು ಪಾರ್ವತಿ ಪರಮೇಶ್ವರರ ಫೋಟೋದ ಮುಂದೆ 2 ದೀಪಗಳನ್ನು ಇಟ್ಟು ಪೂಜೆ ಮಾಡಬೇಕಾಗುತ್ತದೆ. ಹಾಗೆ ಮದುವೆ ಆಗದೇ ಇರುವಂತಹ ಹೆಣ್ಣು ಮಕ್ಕಳು ಮಣ್ಣಿನಿಂದ ಮಾಡಿದ ಗೊಂಬೆಗೆ ಪೂಜೆಯನ್ನು ಮಾಡಬೇಕಾಗುತ್ತೆ. ಹಾಗೆ ಮೊದಲು ಈ ವ್ರತವನ್ನು ಮಾಡಿದವರು ಕಡು ಬಡವ ಬ್ರಾಹ್ಮಣರ ಮಗಳು. ಇನ್ನು ಈ ವ್ರತಕ್ಕೆ ನೈವೇದ್ಯವನ್ನು ಮಾಡಲೇಬೇಕು. ಏನಾದರೂ ಸಿಹಿ ಪದಾರ್ಥಗಳನ್ನು ಮಾಡಿ, ಪಂಚಾಮೃತ, ರಸಾಯನ, ಅವಲಕ್ಕಿ ಸ್ವೀಟ್, ಈ ಥರ ತಿಂಡಿಗಳನ್ನು ನೈವೇದ್ಯಕ್ಕೆ ಇಡಿ. ಫ್ರೆಂಡ್ಸ್, ಇಷ್ಟೇ ಸಿಂಪಲ್ ಆಗಿ ಹೇಳಿದ್ದೀನಿ. ಈ ವ್ರತ ಯಾಕೆ ಮಾಡ್ತಾರೆ, ಇದರ ಉದ್ದೇಶವೇನು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಫ್ರೆಂಡ್ಸ್, ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತಷ್ಟು ಮಾಹಿತಿಗಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.